ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪೇಂದ್ರ ಅವರ ಡೈಲಾಗ್ ಇತ್ತು, ಕೇಳಿರ್ತೀರಿ. ಆದರೆ ಉಪ್ಪು ಜಾಸ್ತಿ ಆದರೆ ಡೆಫಿನೆಟ್ಲಿ ಬಿ ಪಿ ಜಾಸ್ತಿ ಆಗುತ್ತೆ. ಎಲ್ಲರೂ ಅದೇ ಹೇಳೋದು, ಬಿ ಪಿ ಇರೋರೆಲ್ಲ ಕಡಿಮೆ ಉಪ್ಪು ತಿನ್ನಿ ಅಂತ. ಅಂದರೆ ಎಷ್ಟು ತಿನ್ನಬೇಕು? ನೀವು ಕೂರ್ಗ್ ಹೋದ್ರೆ, ಬೆಟ್ಟಗಳ ಸೀಸನ್, ಹಿಮಾಲಯನ್ ಬೆಲ್ಟ್ಗೆ ಹೋದ್ರೆ ಅಯೋಡಿನ್ ವಾಶ್ಔಟ್ ಆಗಿಬಿಡುತ್ತೆ ನೀರಿನಲ್ಲಿ. ಕೆಲವರು ತುಂಬ ಉಪ್ಪು ಹಾಕೋತಾರೆ. ಉಪ್ಪು ಬರೀ ಊಟದಲ್ಲಿ ಅಷ್ಟೇ ಅಲ್ಲ, ಪ್ರಿಸರ್ವೇಟಿವ್. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪೇಂದ್ರ ಅವರ ಡೈಲಾಗ್ ಇದು, ನೀವು ಕೇಳಿರ್ತೀರಿ. ಉಪ್ಪು ಭಾಳ ಇಂಪಾರ್ಟೆಂಟು. ಆದರೆ ಉಪ್ಪು ಜಾಸ್ತಿ ಆದರೆ ಡೆಫಿನೆಟ್ಲಿ ಬಿ ಪಿ ಜಾಸ್ತಿ ಆಗುತ್ತೆ. ಎಲ್ಲರೂ ಅದೇ ಹೇಳೋದು, ಬಿ ಪಿ ಇರೋರೆಲ್ಲ ಕಡಿಮೆ ಉಪ್ಪು ತಿನ್ನಿ ಅಂತ. ಅಂದರೆ ಎಷ್ಟು ತಿನ್ನಬೇಕು? ಈ ಉಪ್ಪು ಅಂದರೆ ಏನು? ಟೇಬಲ್ ಸಾಲ್ಟ್ ಅಂತೀವಿ ನಾವು. ಅದು ಸೋಡಿಯಂ ಕ್ಲೋರೈಡ್, NaCl ಅಂತೀವಿ ನಾವು. ಸೋಡಿಯಂ ಕ್ಲೋರೈಡ್, ಬಿಳಿ ಉಪ್ಪು. ಅದು ನಾವು ಕಲ್ಲುಪ್ಪು ಬೇರೆ ಬರುತ್ತೆ, ಬೇರೆ ಬೇರೆ ಉಪ್ಪುಗಳು ಬರ್ತವೆ. ಟೇಬಲ್ ಸಾಲ್ಟು, ಬೇಕಿಂಗ್ ಸೋಡಾ, ಎಪ್ಸಮ್ ಸಾಲ್ಟು, ವಾಷಿಂಗ್ ಸೋಡಾ, ಇವೆಲ್ಲ ಆ ಕ್ಯಾಟಗರಿಗಳು ಬರೋವಂಥವು. ಪ್ರತಿನಿತ್ಯ ನಾವು ಉಪಯೋಗಿಸೋದು ಟೇಬಲ್ ಸಾಲ್ಟ್. ಅದು ಈಚೀಚೆ ಒಂದು ಅಡ್ವಾಂಟೇಜ್ ಏನಂದರೆ ಅಯೋಡೈಸ್ಡ್ ಸಾಲ್ಟ್ ಸಿಗುತ್ತೆ. ಯಾಕಂದರೆ ಅಯೋಡಿನ್ನು ಕಡಿಮೆ ಆದರೆ ಎಷ್ಟೋ ಜನಕ್ಕೆ ಥೈರಾಯ್ಡ್ ಊದ್ಕೊಳ್ಳುತ್ತೆ. ನೀವು ಕೂರ್ಗ್ ಹೋದರೆ, ಬೆಟ್ಟಗಳ ಸೀಸನ್, ಹಿಮಾಲಯನ್ ಬೆಲ್ಟ್ಗೆ ಹೋದರೆ ತುಂಬ ಜನಕ್ಕೆ ಥೈರಾಯ್ಡ್. ಅದಕ್ಕೆ ಕಾರಣ ಅಯೋಡಿನ್ ವಾಶ್ಔಟ್ ಆಗಿಬಿಡುತ್ತೆ ನೀರಿನಲ್ಲಿ. ಅದರಿಂದ ಈಗ ಟಾಟಾ ಅಯೋಡೈಡ್ ಸಾಲ್ಟ್ ಅಂತ ಸಿಗುತ್ತೆ, ಅದನ್ನು ನೀವು ಉಪಯೋಗಿಸ್ಬೋದು. ಆದರೆ ಎಷ್ಟು ಉಪಯೋಗಿಸ್ಬೇಕು? ಕೆಲವರು ತುಂಬ ಉಪ್ಪು ಹಾಕ್ಕೋತಾರೆ. ಉಪ್ಪು ಬರೀ ಊಟದಲ್ಲಿ ಅಷ್ಟೇ ಅಲ್ಲ, ಪ್ರಿಸರ್ವೇಟಿವ್. ನೀವೇನೇ ಆಹಾರ ತೊಗೊಂಬನ್ನಿ, ಅದು ಪ್ರಿಸರ್ವೇಟಿವ್ ಆಗಿ ಉಪ್ಪು ಉಪಯೋಗಿಸ್ಕೋತಾರೆ. ಅದರಿಂದ ಉಪ್ಪಿನಕಾಯಿ ಅಥವಾ ಎನಿ ಪ್ರಿಸರ್ವ್ಡ್ ಫುಡ್ ನೀವು ದಿನ ತಿಂತಾ ಇದ್ರೆ ಜಾಸ್ತಿ ಆಗುತ್ತೆ. ಎಷ್ಟು ಒಂದು ದಿನಕ್ಕೆ ತೊಗೋಬೇಕು ಅಂದರೆ ನೀವು 5 ಗ್ರಾಮ್ ಅಂದರೆ ಒಂದು ಟೀ ಸ್ಪೂನ್ಗಿಂತಲೂ ಜಾಸ್ತಿ ತೊಗೋಬಾರ್ದು. ಯಾಕಂದರೆ ಇದರೊಳಗೆ ಈ ಸೋಡಿಯಂ ಮತ್ತು ಕ್ಲೋರೈಡು 1:1 ರೇಷಿಯೋ ಒಳಗಿರುತ್ತೆ. ಸೊ ಅದರಿಂದ ದಯವಿಟ್ಟು ನಿಮಗೆ ಒಂದು 2000 ಮಿಲಿಗ್ರಾಮ್ ಆದರೆ ಸಾಕು. ಸೋಡಿಯಂ ಕ್ಲೋರೈಡ್ 2000 ಮಿಲಿಗ್ರಾಮ್ ಎಷ್ಟರಲ್ಲಿರುತ್ತೆ ಅಂದರೆ 5 ಗ್ರಾಮ್ ಉಪ್ಪು ನೀವು ತಿಂದರೆ 2000 ಮಿಲಿಗ್ರಾಮ್ ನಿಮಗೆ ಸೋಡಿಯಂ ಕ್ಲೋರೈಡ್ ಸಿಗುತ್ತೆ. ಅದನ್ನು ದಯವಿಟ್ಟು, ಅದರೊಳಗೆ ಬಿ ಪಿ ಇರೋರು, ನಾರ್ಮಲ್ ಪರ್ಸನ್ ತಿನ್ನಲಿ. ಬಿ ಪಿ ಇರೋರು ಸಪ್ಪೆ ತಿನ್ನಬೇಕು ಅಂತ ಎಲ್ಲೂ ಇಲ್ಲ. ಎಕ್ಸ್ಟ್ರಾ ಉಪ್ಪು ಹಾಕ್ಕೊಳ್ಳೋದು, ಮಜ್ಜಿಗೆಗಾಗಲಿ ಮೊಸರಿಗಾಗಲಿ. ಎಕ್ಸ್ಟ್ರಾ ಉಪ್ಪು ಎಲ್ಲಿರುತ್ತೆ ಅಂದರೆ ನೀವು ತಿನ್ನೋ ಉಪ್ಪಿನಕಾಯಿನೊಳಗಿರುತ್ತೆ, ಚಿಪ್ಸಲ್ಲಿರುತ್ತೆ. ಸೊ ದಯವಿಟ್ಟು ಅವಾಯ್ಡ್ ಮಾಡಿ. ಉಪ್ಪು ಜಾಸ್ತಿ ತೊಗೊಳ್ಳೋದ್ರಿಂದ ನಿಮ್ಮ ರಕ್ತನಾಳಗಳು ಸಂಕುಚಿತವಾಗಿ ನಿಮಗೆ ಬಿ ಪಿ ಜಾಸ್ತಿ ಆಗುತ್ತೆ. ಅದರಿಂದ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಆದ್ದರಿಂದ ದಯವಿಟ್ಟು ಉಪ್ಪಿನ ಬಗ್ಗೆ ಸರಳ ಕಲ್ಪನೆ ನಿಮಗೆ. ಸೊ ಒಂದು ದಿನಕ್ಕೆ ಇಡೀ ಫ್ಯಾಮಿಲಿಗೆ ನೀವು ಇದು ಮಾಡಿದರೂ ಕೂಡ, ಹೋಲ್ ಫ್ಯಾಮಿಲಿ ಲೆಕ್ಕ ಹಾಕಿ ತೊಗೊಂಡ್ರು ಕೂಡ ಒಬ್ಬೊಬ್ಬರಿಗೆ 5 ಗ್ರಾಮ್ ಸಾಕಾಗುತ್ತೆ. ಸೊ ಅದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.